ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಯ ನವರಾತ್ರಿಯ ವಿಶೇಷ ವಿಡಿಯೋ ಸರಣಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನವರಾತ್ರಿಯ 7ನೇ ದಿನ. ನಮ್ಮ ಈ ವಿಡಿಯೋದಲ್ಲಿ ನವರಾತ್ರಿಯ 7ನೇ ದಿನವಾದ ಇಂದು ನಾವು ಆರಾಧಿಸುವ ತಾಯಿಯ ಅವತಾರ, ಮಹತ್ವ ಮತ್ತು ಅದರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನವರಾತ್ರಿಯ 7ನೇ ದಿನ ತಾಯಿ ಪಾರ್ವತಿಯನ್ನು ಕಾಲರಾತ್ರಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಕಾಲರಾತ್ರಿ ಸ್ವರೂಪ ದೇವಿಯ ಅತ್ಯಂತ ಘೋರ ರೂಪವಾಗಿದ್ದು, ಅವಳ ಆಗಮನದ ಸೂಚನೆ ದೊರೆತೊಡನೆಯೇ ದುಷ್ಟಶಕ್ತಿಗಳು ಅಲ್ಲಿಂದ ಪಲಾಯನ ಮಾಡುತ್ತವೆ ಎಂದು ಹೇಳಲಾಗುತ್ತದೆ. ತಾಯಿ ಕಾಲರಾತ್ರಿಯು ಕಾಲವನ್ನೇ ಮೀರಿದ ನಿತ್ಯಶಕ್ತಿಯಾಗಿದ್ದಾಳೆ. ಆಕೆಯ ದೇಹದ ಬಣ್ಣವು ಕಡುನೀಲಿ ಅಥವಾ ಕಪ್ಪಾಗಿರುವ ಕಾರಣ ಅವಳನ್ನು ಕಾಳಿ ಎಂದು ಕರೆಯಲಾಗುತ್ತದೆ. ಹಿಂದೊಮ್ಮೆ ಶುಂಭನಿಶುಂಭರೆಂಬ ರಾಕ್ಷಸರು ಇಂದ್ರನೂ ಸೇರಿದಂತೆ ದೇವತೆಗಳನ್ನೆಲ್ಲ ಸೋಲಿಸಿ ಕ್ರೌರ್ಯ ಮೆರೆಯುತ್ತಿದ್ದಾಗ ದೇವತೆಗಳು ತಮ್ಮನ್ನು ರಕ್ಷಿಸುವಂತೆ ತಾಯಿ ಪಾರ್ವತಿಯ ಮೊರೆ ಹೋದರು. ಆಗ ತಾಯಿ ಪಾರ್ವತಿಯು ದುರ್ಗಿಯ ಅವತಾರ ತಾಳುತ್ತಾಳೆ. ಹಿಮಾಲಯದಲ್ಲಿ ದೇವಿಯನ್ನು ಕಂಡ ಶುಂಭನಿಶುಂಭರು ಅವಳನ್ನು ವಿವಾಹವಾಗಲು ಬಯಸುತ್ತಾರೆ. ಆದರೆ ದೇವಿಯು, ನನ್ನೊಡನೆ ಯುದ್ಧ ಮಾಡಿ ಗೆದ್ದವರೇ ನನ್ನ ಪತಿ ಎಂದು ನಾನು ಪಣತೊಟ್ಟಿದ್ದೇನೆ ಎಂದಾಗ ಆ ರಾಕ್ಷಸ ವೀರರು ಸಕಲ ಸೈನ್ಯದೊಡನೆ ತಾಯಿಯ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಶುಂಭನಿಶುಂಭರ ಸೈನ್ಯದಲ್ಲಿ ರಕ್ತಬೀಜಾಸುರನೆಂಬ ಶಕ್ತಿಶಾಲಿ ರಾಕ್ಷಸನಿರುತ್ತಾನೆ. ಅವನು ಬ್ರಹ್ಮದೇವರಿಂದ ಒಂದು ವಿಶೇಷ ವರ ಪಡೆದಿರುತ್ತಾನೆ. ಆ ವರದ ಪ್ರಭಾವದಿಂದ ರಕ್ತಬೀಜಾಸುರನ ದೇಹದ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ಅದರಿಂದ ಸಾವಿರಾರು ರಾಕ್ಷಸರು ಹುಟ್ಟಿಕೊಳ್ಳುತ್ತಿರುತ್ತಾರೆ. ಇದನ್ನು ತಿಳಿದ ದುರ್ಗಾದೇವಿಯು ಅತ್ಯಂತ ಕೋಪಗೊಳ್ಳುತ್ತಾಳೆ. ಅವಳ ಕೋಪದ ಭರದಲ್ಲಿ ತಾಯಿಯ ಕಣ್ಣುಗಳು ಬೆಂಕಿಯ ಉಂಡೆಗಳಂತಾದರೆ ದೇಹವು ಕಡುನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿ ಮಹಾಕಾಳಿ ಅಥವಾ ಕಾಲರಾತ್ರಿಯ ಅವತಾರ ತಾಳುತ್ತಾಳೆ. ರಕ್ತಬೀಜಾಸುರನನ್ನು ಸಂಹಾರ ಮಾಡಿದ ಕಾಲರಾತ್ರಿಯು ತನ್ನ ಕರಾಳ ನಾಲಿಗೆಯನ್ನು ಹೊರಚಾಚಿ ರಕ್ತಬೀಜಾಸುರನ ರಕ್ತವನ್ನು ಹೀರಿಬಿಡುತ್ತಾಳೆ. ಹೀಗೆ ಶುಂಭನಿಶುಂಭರ ರಾಕ್ಷಸ ಕುಲದ ಅಂತ್ಯಕ್ಕಾಗಿ ತಾಯಿ ಪಾರ್ವತಿಯು ದುರ್ಗಿ ಮತ್ತು ಕಾಲರಾತ್ರಿಯ ಅವತಾರ ತಾಳಿದಳು ಎಂದು ಹೇಳಲಾಗುತ್ತದೆ. ದೇವಿ ಕಾಲರಾತ್ರಿಯ ಸ್ತೋತ್ರ. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾರ್ತಿಹಾರಿಣೀ ಜಯಾ ಸಾರ್ವಗತಿ ದೇವಿ ಕಾಲರಾತ್ರಿ ನಮೋಸ್ತುತೇ. ಕಡುನೀಲಿ ಅಥವಾ ಕಪ್ಪಗಿನ ಮೈಬಣ್ಣ ಹೊಂದಿರುವ ಕಾಲರಾತ್ರಿ ದೇವಿಯು 4 ತೋಳುಗಳನ್ನು ಹೊಂದಿದ್ದು ಭಯಾನಕ ಶಕ್ತ್ಯಾಯುಧಗಳನ್ನು ಹಿಡಿದಿದ್ದಾಳೆ. 3 ಕಣ್ಣುಗಳು ಮತ್ತು ಉದ್ದನೆಯ ಗುಂಗುರು ಕೂದಲು ಹೊಂದಿರುವ ತಾಯಿಯು ಗಾರ್ಧವ ಅಥವಾ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ. ತಾಯಿ ಕಾಲರಾತ್ರಿಯು ಎಲ್ಲ ಭೂತ ಪ್ರೇತ ಪಿಶಾಚಿಗಳಿಗೆ ಭಯಸ್ವರೂಪಳಾಗಿದ್ದು ಭಕ್ತರಿಗೆ ಅಭಯಪ್ರದಳಾಗಿದ್ದಾಳೆ. ಆ ತಾಯಿಯ ಆಶೀರ್ವಾದದಿಂದ ನಮ್ಮೆಲ್ಲರ ಬದುಕಿನ ಬವಣೆಗಳು ದೂರವಾಗಲಿ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಏಕವೇಣಿ ಜಪಾಕರ್ಣ ಪೂರಾನಗ್ನಾಖರಸ್ಥಿತಾ ಲಂಬೋಷ್ಠೀಕರ್ಣಿಕಾಕರ್ಣೀ ತೈಲಾಭ್ಯಕ್ತಾ ಶರೀರಿಣೀ ವಾಮಪಾದೋಲ್ಲಸಲ್ಲೋಹಾ ಲತಾಕಂಟಕಭೂಷಣಾ ವರ್ಧನಾಮೂರ್ಧಧ್ವಜಾ ಕೃಷ್ಣ ಕಾಲರಾತ್ರಿ ಭಯಂಕರೀ.
ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.